ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿರಬೇಕಾ? ಮಂಗಳವಾರದಂದು ಈ ಉಪಾಯವನ್ನ ಮಾಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯವೂ ಒಂದೊಂದು ದೇವರ ಆರಾಧನೆಯ ಪರಿಪಾಠವಿದೆ. ಸೋಮವಾರ ಶಿವಪೂಜೆ, ಮಂಗಳವಾರ ದೇವಿ ಪ್ರಾರ್ಥನೆ, ಗುರುವಾರ ಗುರು ರಾಘವೇಂದ್ರ ಮತ್ತು ಸಾಯಿನಾಥನ ಪೂಜೆಗೆ ಪ್ರಶಸ್ತವಾದ ಕಾಲ ಎನ್ನಲಾದ್ರೆ, ಶುಕ್ರವಾರ ಮಹಾಲಕ್ಷ್ಮಿಯನ್ನ ಆರಾಧಿಸೋದು ಉತ್ತಮ ಅಂತ ಹೇಳಲಾಗುತ್ತೆ. ಇನ್ನು ವಾರಾಂತ್ಯದ ದಿನ ಶನಿವಾರ ಮಹಾಶಕ್ತಿಶಾಲಿಯಾದ ಹನುಮಂತ ಹಾಗೂ ಶನೀಶ್ವರ ದೇವರ ಪೂಜೆಗೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಆಂಜನೇಯನಿಗೆ ಶನಿವಾರದ ಜೊತೆಗೆ ಮಂಗಳವಾರದಂದು ಶ್ರದ್ಧೆ ಭಕ್ತಿಯಿಂದ ಆಂಜನೇಯನನ್ನ ಪೂಜೆ ಮಾಡಿದ್ರೆ ಸಾಕು. ಆತ ನಿಮ್ಮ ಸುತ್ತ ಆವರಿಸಿರೋ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೊಡ್ತಾನೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಈ ಉಪಾಯವನ್ನ ಮಾಡಿ ಆತನೇ ನಿಮಗೆ ಶ್ರೀರಕ್ಷೆಯಾಗಿ ನಿಲ್ತಾನೆ. ಹಾಗಾದ್ರೆ ಆ ಉಪಾಯಗಳು ಯಾವುವು, ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಭೂತ ಪಿಶಾಚ ನಿಕಟನ ಹಿಯಾವೈ ಮಹಾವೀರ ಜಬನಾ ಬಸುನಾವೈ ನಾಸೈ ರೋಗ ಹರೈ ಸಬಾಪೀರ ಜಪತ ನಿರಂತರ ಹನುಮತ ವೀರ ಸಂಕಟ ಸೇ ಹನುಮಾನ ಚುಡಾವೈ ಮನಕ್ರಮ ವಚನ ಧ್ಯಾನ ಜುಲಾವೈ. ಇದು ಹನುಮಾನ ಚಾಲಿಸ್ನಲ್ಲಿ 24, 25, 26ನೇ ಚರಣಗಳಲ್ಲಿ ಬರುವಂತಹ ಸಾಲುಗಳು. ಇದರ ಅರ್ಥ, ಮಹಾವೀರನೇ, ನಿನ್ನ ನಾಮವ ಕೇಳಲು ಸನಿಹಕ್ಕೆ ಬರದು ಭೂತ ಪ್ರೇತಗಳು. ಹನುಮ, ನಿನ್ನನ್ನು ಸದಾ ಭಜಿಸಲು ನಾಶವಾಗುವವು ರೋಗರುಜಿನಗಳು. ಹನುಮನನ್ನ ಧ್ಯಾನಿಸಿದರೆ ಸಾಕು, ತ್ರಿಕರಣದಿಂದ ಕಷ್ಟಕಾರ್ಪಣ್ಯವು ದೂರವಾಗುವುದು. ಈ ಸಾಲುಗಳೇ ಹೇಳ್ತಿವೆ ರಾಮಭಕ್ತನ ಪರಾಕ್ರಮದ ಶಕ್ತಿ ಎಷ್ಟಿದೆ ಅಂತ. ಸಂಕಟ ಮೋಚನ ಹನುಮ ಭಕ್ತರ ಕಷ್ಟಕ್ಕೆ ತುಂಬಾ ಬೇಗನೆ ಸ್ಪಂದಿಸ್ತಾನೆ. ನಿಷ್ಕಲ್ಮಶದ ಹೃದಯದಿಂದ ಆತನನ್ನ ಪ್ರಾರ್ಥನೆ ಮಾಡಿದ್ರೆ ಸಾಕು. ಹನುಮಂತನನ್ನ ಪೂಜಿಸುವಾಗ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸೋದು ಮುಖ್ಯವಾಗುತ್ತೆ. ಹನುಮಂತನನ್ನ ಪೂಜಿಸುವ ಸಾಧಕರು ಪೂಜೆಯ ದಿನದಂದು ಬ್ರಹ್ಮಚರ್ಯವನ್ನ ಅನುಸರಿಸಬೇಕು. ಅಷ್ಟೇ ಅಲ್ಲ, ಈ ದಿನ ಸ್ತ್ರೀ ಸಂಪರ್ಕದಿಂದ ದೂರ ಇರಬೇಕು. ಹನುಮಂತನ ಮಂತ್ರ ಇತ್ಯಾದಿಗಳನ್ನ ಜಪಿಸಬೇಕು. ಇದೇ ಸಮಯದಲ್ಲಿ ಮಹಿಳೆಯರು ಹನುಮಂತನ ಮೂರ್ತಿಯನ್ನ ಮುಟ್ಟಬಾರದು ಅನ್ನೋದನ್ನ ನೆನಪಲ್ಲಿಡಬೇಕು. ಹಾಗೂ ಹನುಮಂತನಿಗೆ ಚರಣಾಮೃತವನ್ನ ಅರ್ಪಿಸಬಾರದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಹಾಗೇನೆ ಭಗವಾನ್ ಹನುಮಂತನ ವಿವಿಧ ರೂಪದ ಆರಾಧನೆಗಳತ್ತವೂ ಗಮನ ಇರಲಿ. ಅಂದ್ರೆ ನೀವು ಮನಸ್ಸಿನ ಶಾಂತಿಯನ್ನ ಬಯಸ್ತಾ ಇದ್ರೆ ಧ್ಯಾನ ಭಂಗಿಯಲ್ಲಿರುವ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನ ಪೂಜಿಸಬೇಕು. ಅದೃಷ್ಟ, ಸಂತೋಷ ಮತ್ತು ಸಮೃದ್ಧಿಯ ಸಾಧನೆಗಾಗಿ ಭಜರಂಗ ಬಲಿಯ ಪಂಚಮುಖಿ ಹನುಮಂತನ ಚಿತ್ರವನ್ನ ಅಥವಾ ಫೋಟೋವನ್ನ ಪೂಜಿಸಿ. ಜೀವನದಲ್ಲಿನ ದೋಷಗಳು ಮತ್ತು ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಪರ್ವತವನ್ನ ಕೈಯಲ್ಲಿ ಹಿಡಿದಿರುವ ಹನುಮಂತನ ಚಿತ್ರವನ್ನ ಅಥವಾ ವಿಗ್ರಹವನ್ನ ಪೂಜಿಸಬೇಕು. ಯಾವುದೇ ವರ ಮತ್ತು ಯಶಸ್ಸನ್ನ ಬಯಸೋದಾದ್ರೆ ಆಶೀರ್ವಾದದ ಭಂಗಿಯಲ್ಲಿರುವ ಹನುಮಂತನ ಫೋಟೋವನ್ನ ಅಥವಾ ಮೂರ್ತಿಯನ್ನ ಪೂಜಿಸಬೇಕು. ಮಂಗಳವಾರದ ದಿನದಂದು ಬೆಳಗ್ಗೆನೆ ಎದ್ದು ಮನೆ ಹಾಗೂ ಮನೆಯ ಮುಂದೆ ಅಂಗಳ ಇದ್ರೆ ಅದನ್ನ ಸ್ವಚ್ಛ ಮಾಡಿ. ಆ ನಂತರ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ. ಹಾಗೆಯೇ ದೇವರ ಮುಂದೆ ದೀಪವನ್ನ ಹಚ್ಚಿ. ಇಷ್ಟು ಮಾಡಿದ ನಂತರ ಮನೆಯ ಬಳಿ ಇರುವಂತಹ ಅರಳಿ ಮರ ಇಲ್ಲ ದೇವಸ್ಥಾನದ ಬಳಿ ಇರುವಂತಹ ಅರಳಿ ಮರದ 11 ಎಲೆಗಳನ್ನ ಕಿತ್ಕೊಳ್ಳಿ. ಈ ಎಲೆಗಳನ್ನ ಗಂಗಾಜಲದಿಂದ ಸ್ವಚ್ಛಗೊಳಿಸಿ. ಗಂಗಾಜಲ ಇಲ್ಲದೆ ಇದ್ದಲ್ಲಿ ಮನೆಯಲ್ಲಿ ಉಪಯೋಗಿಸದೇ ಇಟ್ಟಿರುವಂತಹ ಸ್ವಚ್ಛವಾದ ನೀರನ್ನ ತಗೊಂಡು ಆ ಎಲೆಗಳನ್ನ ತೊಳ್ಕೊಳ್ಳಿ. ಈಗ ಅದೇ ಎಲೆಯನ್ನ ಚೆನ್ನಾಗಿ ಒರೆಸ್ಕೊಳ್ಳಿ. ಈಗ ಅದರ ಮೇಲೆ ಕುಂಕುಮ ಅಥವಾ ಶ್ರೀಗಂಧದಿಂದ ಅದರ ಮೇಲೆ ಭಕ್ತಿಯಿಂದ ಶ್ರೀರಾಮ ಅಂತ ಬರೀರಿ. ಆ 11 ಎಲೆಗಳ ಮೇಲೆ ಬರೆದ ನಂತರ ಆ ಎಲೆಗಳಿಂದ ಮಾಲೆಯನ್ನ ಮಾಡಿ ಹನುಮಂತನಿಗೆ ಅರ್ಪಿಸಿ. ಇಷ್ಟು ಮಾಡಿದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ಅತಿ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ. ಇನ್ನೊಂದು ಉಪಾಯ,
ಇದನ್ನ ಮಾಡಿದ್ರೆ ಪವನಸುತ ಹನುಮನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರೋದು ನಿಸ್ಸಂದೇಹ. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ಪ್ರತಿ ಮಂಗಳವಾರ ಹಿಟ್ಟಿನಿಂದ ಹಣತೆಯನ್ನ ಮಾಡಿ ಅದರಲ್ಲಿ ಮಲ್ಲಿಗೆ ಎಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿಸಿ. ನಂತರ ಹನುಮಂತನಿಗೆ ಮಲ್ಲಿಗೆ ಎಣ್ಣೆ ಮತ್ತು ಮಲ್ಲಿಗೆ ಹೂಗಳನ್ನ ಅರ್ಪಿಸಿದ್ರೆ ಸಾಕು. ಭಜರಂಗ ಬಲಿ ನಿಮ್ಮ ಈ ಕಾರ್ಯದಿಂದ ಪ್ರಸನ್ನನಾಗ್ಬಿಡ್ತಾನೆ. ಹಾಗೇನೆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯೂ ಕೂಡ ನೆಲೆಸುವಂತೆ ಆಶೀರ್ವದಿಸ್ತಾನೆ. ಮಂಗಳವಾರ ಎಣ್ಣೆ, ಕಡಲೆ ಹಿಟ್ಟು ಮತ್ತು ಉದ್ದಿನ ಹಿಟ್ಟಿನಿಂದ ಹನುಮಂತನ ವಿಗ್ರಹವನ್ನ ಮಾಡಿ ನಂತರ ಆ ವಿಗ್ರಹವನ್ನ ಪವಿತ್ರಗೊಳಿಸುವ ಮೂಲಕ ವಿಗ್ರಹದ ಮುಂದೆ ಎಣ್ಣೆಯ ದೀಪವನ್ನ ಹಚ್ಚಿಡಿ. ವಿಗ್ರಹವನ್ನ ಪೂಜಿಸಿ ನಂತರ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಅರ್ಪಿಸಿ. ಆ ನಂತರ ಪ್ರಸಾದದ ರೂಪದಲ್ಲಿ ಎಲ್ರಿಗೂ ನೀಡಿ ನೀವು ಕೂಡ ಸೇವಿಸಬೇಕು. ಇದರ ನಂತರ 27 ವೀಳ್ಯದೆಲೆಯನ್ನ ಮತ್ತು ಅಡಿಕೆ, ತೆಂಗಿನಕಾಯಿ ಇತ್ಯಾದಿಗಳನ್ನ ಭಜರಂಗ ಬಲಿಗೆ ಅರ್ಪಿಸಿ ಈ ಮಂತ್ರವನ್ನ ಪಠಿಸಬೇಕು. ಮಂತ್ರ: ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ. ಇದರ ನಂತರ ಹನುಮಂತನಿಗೆ ಆರತಿಯನ್ನ ಮಾಡಿ ಮತ್ತು ಹರಿಯುವ ನೀರಲ್ಲಿ ಈ ವಿಗ್ರಹವನ್ನ ಬಿಡಿ. ನಂತರ ಬ್ರಾಹ್ಮಣರಿಗೆ ಆಹಾರವನ್ನ ನೀಡಿ. ಇಷ್ಟು ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಮನೆ ಖರೀದಿ ಮಾಡಬೇಕು, ಹೊಸ ವ್ಯಾಪಾರ ಆರಂಭಿಸಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ಎಂಥ ಆಸೆ ಇದ್ರೂ ಕೂಡ ಅವೆಲ್ಲವೂ ಕೂಡ ಈಡೇರುತ್ತವೆ. ಇನ್ನು ನಿಮ್ಗೇನಾದ್ರೂ ಹಣದ ಸಮಸ್ಯೆ ಇದ್ರೆ ನೀವು ಈ ಉಪಾಯವನ್ನ ಮಾಡಿ. ಮಂಗಳವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವನ ತಲೆಯ ಮೇಲಿನ ಸಿಂಧೂರವನ್ನ ಸ್ವಲ್ಪ ತಗೊಳ್ಳಿ. ಆ ನಂತರ ಅದನ್ನ ಸೀತಾಮಾತೆಯ ಪಾದದ ಮೇಲೆ ಬಲಗೈ ಹೆಬ್ಬೆರಳಿನಿಂದ ಹಚ್ಚಬೇಕು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಇಚ್ಛೆಗಳು ಒಂದೊಂದಾಗಿ ಈಡೇರ್ತಾ ಹೋಗುತ್ತವೆ. ಹಾಗೆಯೇ ಪ್ರತಿ ಮಂಗಳವಾರ ಸಂಜೆ ಹನುಮಂತನಿಗೆ ಪ್ರಿಯವಾದ ಭೋಗ ಆಗಿರುವ ಮೋತಿಚೂರ್ ಲಡ್ಡು, ಬೇಸನ್ ಲಡ್ಡು, ಕೇಸರಿಯಾ ಲಡ್ಡು ಇವುಗಳನ್ನು ಅರ್ಪಿಸಿ. ಹಾಗೆಯೇ ಜಹಾಂಗೀರ್ ಜಿಲೇಬಿಯನ್ನು ಕೂಡ ಅರ್ಪಿಸಿ. ಇದು ಹನುಮಂತನಿಗೆ ಅತಿ ಪ್ರಿಯವಾಗಿರುವಂಥ ನೈವೇದ್ಯಗಳು. ಇದರಿಂದ ನಿಮ್ಮ ಎಲ್ಲ ಹಣದ ಸಮಸ್ಯೆಯು ದೂರವಾಗುತ್ತೆ. ಇನ್ನು ಕೊನೆಯದಾಗಿ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಅಂಟ್ಕೊಂಡಿದ್ರೆ, ಅಂದ್ರೆ ನೀವು ಮಾಡೋದಕ್ಕೆ ಹೊರಟ ಯಾವುದೋ ಒಂದು ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇದ್ರೆ, ಅಥವಾ ಯಾವುದೇ ನಿರ್ದಿಷ್ಟ ಕೆಲಸಕ್ಕೆ ಹೋಗೋ ಮೊದಲು ಮಂಗಳವಾರ ಹನುಮಂತನಿಗೆ ಬೀಡಾವನ್ನ ಅರ್ಪಿಸಿ. ಇದರಿಂದ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ನಿಮ್ಮ ಪ್ರಗತಿಗೆ ಪೂರಕವಾಗಿರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.